ಗಂಗಾವತಿ ಶಾಲಾ 22ನೇ ವಾರ್ಷಿಕೋತ್ಸವ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಫುಡ್ ಫೆಸ್ಟ್. ಶಾಲಾ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಬೇಬಿ ತರಗತಿಯಿಂದ 5ನೇ ತರಗತಿಯವರೆಗೆ ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜನೆ ಮತ್ತು 6ನೇ ವರ್ಗದಿಂದ 9ನೇ ವರ್ಗದ ವಿದ್ಯಾರ್ಥಿಗಳಿಂದ ಫುಡ್ ಫೆಸ್ಟ್ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಸಮಾರಂಭದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ, ಮುಖ್ಯ ಅತಿಥಿಗಳಾದ ಶ್ರೀ ವೀರಣ್ಣ ಅರಹುಣಸಿ, ನಿವೃತ್ತ ಮುಖ್ಯೋಪಾಧ್ಯಾಯರು MNM ಶಾಲೆ ಕೆ ಶರಬಣ್ಣ, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಮತಿ ಪ್ರಿಯಾಕುಮಾರಿ, ಮುಖ್ಯೋಪಾಧ್ಯಾಯರು ಲಿಟ್ಲ್ ಹಾರ್ಟ್ ಶಾಲೆ ಶ್ರೀ ರಾಮರಾವ್ ಆಲಂಪಲ್ಲಿ, ಶ್ರೀ ಇಬ್ರಾಹಿಂ, ಶ್ರೀಮತಿ ಶಾರೂನ್ ಕುಮಾರಿ ಹಾಗೂ ಶ್ರೀಮತಿ ರಜನಿ ಆಲಂಪಲ್ಲಿರವರು ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಶಾಲೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ಶಿಕ್ಷಕರಾದ ಶ್ರೀ ನೀಲಕಂಠಪ್ಪ ಅರಹುಣಸಿ ಮತ್ತು ಶ್ರೀಮತಿ ಉಷಾ ಘನತೆ ಇವರಿಗೆ ಸನ್ಮಾನ ಮಾಡಲಾಯಿತು. ಹಾಗೂ ಬೇಬಿ ತರಗತಿಯಿಂದ 5ನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನವನ್ನ ನಡೆಸಿಕೊಟ್ಟಿದ್ದು ಮತ್ತು 6ನೇ ತರಗತಿಯಿಂದ 9ನೇ ತರಗತಿಯ ವಿದ್ಯಾರ್ಥಿಗಳು ಫುಡ್ ಫೆಸ್ಟ್ ಅನ್ನು ಆಯೋಜನೆ ಮಾಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. Say loudly, Joseph.
Start. Let's start. ವಹಿಸಿರ್ತಕ್ಕಂಥ ಶ್ರೀ ಪ್ರಭಾಕರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ವೀರಣ್ಣ ಅರವಂತಿ ಸರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕೊಟ್ಟರೇಶ್ವರ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನನ್ನ ವಿಜ್ಞಾನ ಗುರುಗಳು ಆಗಿರ್ತಕ್ಕಂಥ ಶ್ರೀ ಶರವಣ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ರಾಮರಾವ್ ಅಲ್ಲಂಪಲ್ಲಿ ಅವರೇ, ಇಬ್ರಾಹಿಂ ಅವರೇ, ಶಾರದ್ ಕುಮಾರಿ ಮೇಡಮ್ ಅವರೇ, ಪ್ರಿಯಾಕುಮಾರಿ ಮೇಡಮ್ ಅವರೇ, ಶ್ರೀಮತಿ ರಜನಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಿಮಗೆಲ್ಲ ತಿಳಿದಿರುವಂತೆ ಶಾಲೆಯ 22ನೇ ವಾರ್ಷಿಕೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಸಾಕಷ್ಟು ಅನುಭವ ಇದೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಕನಿಷ್ಠ 4 ರಿಂದ 5 ಸಾವಿರ ಜನ ಸೇರ್ತಾರೆ. ಆದರೆ ಅವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು. ಪೇರೆಂಟ್ಸ್ಗೆ ಏನಂದ್ರೆ ಬರೀ ಡ್ಯಾನ್ಸ್ ಬೇಕು, ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಂತೆ. ಆದರೆ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿಯೂ ಕೂಡ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವ ಕೇವಲ ಮನೋರಂಜನೆ ಆಗದೆ ಅವರಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಕುರಿತಿರ್ತಕ್ಕಂಥ ಒಂದು ವಿಷಯಗಳನ್ನು ಕೂಡ ನೀಡ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಬಾರಿ ನಾವು ನರ್ಸರಿ ಪ್ಲೇ ಹೋಮ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೆ ವಿಜ್ಞಾನ ವಸ್ತು ಪ್ರದರ್ಶನವನ್ನ ಮತ್ತು 6ನೇ ಕ್ಲಾಸಿಂದ 9ನೇ ಕ್ಲಾಸಿನ ವಿದ್ಯಾರ್ಥಿಗಳವರೆಗೆ ನಾವು ಫುಡ್ ಫೇಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚಿತವಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಲಿಟ್ಲ್ ಹಾರ್ಟ್ಸ್ ಬೆಳೆದು ಬಂದಿರತಕ್ಕಂಥ ಸಂಸ್ಥೆ ಬೆಳೆದು ಬಂದಿರತಕ್ಕಂಥ ವಿಷಯವನ್ನ ನಿಮ್ಮ ಮುಂದೆ ಒಂದೆರಡು ಮಾತುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇವಲ 108 ವಿದ್ಯಾರ್ಥಿಗಳಿಂದ ಕಳೆದ 22 ವರ್ಷಗಳಿಂದ ಪ್ರಾರಂಭವಾಗಿರತಕ್ಕಂಥ ಈ ಸಂಸ್ಥೆ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ನಿಜವಾಗೂ ತುಂಬಾ ಇದೆ. ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಸಾಧಿಸ್ತಾ ಎಷ್ಟೊಂದು ಸ್ಪರ್ಧಾತ್ಮಕ ಇರ್ತಕ್ಕಂಥ ಈ ಒಂದು ಶೈಕ್ಷಣಿಕವಾಗಿ ಸ್ಪರ್ಧೆಯಲ್ಲಿ ಇರ್ತಕ್ಕಂಥ ಈ ಒಂದು ನಿಟ್ಟಿನಲ್ಲಿ ಹಲವಾರು CBSE ICSE ಸಂಸ್ಥೆಗಳಿದ್ದಾಗಿಯೂ ಕೂಡ
ಅವುಗಳನ್ನೆಲ್ಲವನ್ನೇ ಮೆಟ್ಟಿ ನಿಂತ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಅನ್ನು ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಶಾಲೆ ನೀಡತಕ್ಕಂಥ ಕ್ವಾಲಿಟಿ ಎಜುಕೇಶನ್. ಇದ್ರ ಬಗ್ಗೆ ನಿಮ್ಗೆಲ್ಲರಿಗೂ ತುಂಬಾ ಮಾಹಿತಿ ಇದೆ. ಪ್ರತಿ ವರ್ಷವೂ ಕೂಡ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ಫಲಿತಾಂಶದಲ್ಲಿಯೂ ಕೂಡ ನಾವು ಹಿಂದೆ ಬಿದ್ದಿಲ್ಲ. ಕಳೆದ ಬಾರಿಯ ಫಲಿತಾಂಶ ಕೂಡ ಗಂಗಾವತಿ ತಾಲೂಕಿಗೆ ಹೈಯೆಸ್ಟ್ ಪರ್ಸೆಂಟೇಜ್ ನಲ್ಲಿ ಪ್ರತಿಶತ ವಿದ್ಯಾರ್ಥಿಗಳ ಪಾಸಿಂಗ್ ಪರ್ಸೆಂಟೇಜ್ ನಲ್ಲಿ ನಮ್ಮ ಶಾಲೆ ಹೈಯೆಸ್ಟ್ ಆಗಿತ್ತು. 95.36% ತೆಗೆದುಕೊಂಡು ಅದರ ಜೊತೆಗೆ ಹಲವಾರು ವಿಭಿನ್ನವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ಈ ಬಾರಿ ನಾವು ಕಿಂಡರ್ ಗಾರ್ಡನ್ ಜೊತೆಗೆ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಕೂಡ ನಾವು ಅಳವಡಿಸಿದ್ವಿ. ಆ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನ ನರ್ಸರಿ, ಪ್ಲೇ ಹೋಮ್, LKG UKG ಮಕ್ಕಳಿಗೆ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಒಂದು ಶಿಕ್ಷಣ ಕೇವಲ ಪುಸ್ತಕದ ಹೂರಾಗಬಾರ್ದು, ಅವರಿಗೆ ಕ್ರಿಯೇಟಿವ್ ಆಗಿ ಆಕ್ಟಿವಿಟಿ ಬೇಸ್ಡ್ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಟೀಚರ್ಸ್ ಅನ್ನ ನಾವು ಟ್ರೈನಿಂಗ್ ಕೂಡ ಕಳಿಸಿದ್ವಿ. ಮಾಂಟೆಸರಿ ಟ್ರೈನಿಂಗಿಗೆ ಹಲವಾರು ಟೀಚರ್ಸ್ ಎಲ್ಲ, ನರ್ಸರಿ ಮಾಂಟೆಸರಿ ಟೀಚರ್ಸ್ ಎಲ್ಲರೂ ಕಂಪಲ್ಸರಿ ಆ ಟೀಚರ್ಸ್ ಎಲ್ಲ ಟ್ರೈನಿಂಗ್ ಮಾಡ್ಕೊಂಡು ಬಂದು ಅದರ ಫಲಿತಾಂಶ ಎಷ್ಟೊಂದು ಅದ್ಭುತವಾಗಿದೆ ಅಂತಕ್ಕಂಥದ್ದನ್ನು ನಾವು ಒಂದೇ ವರ್ಷದಲ್ಲಿ ಕಂಡುಕೊಂಡಿದ್ದೀವಿ. ಅದನ್ನ ನಾವು ಹೇಳೋದಕ್ಕಿಂತ ನೀವುಗಳು ಕೂಡ ಪ್ರತ್ಯಕ್ಷವಾಗಿ ಇನ್ನೂ ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ಮಕ್ಕಳು ಮಾಡ್ತಕ್ಕಂಥ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನೀವು ನೋಡ್ತೀರಿ. ಕೇವಲ 3 ವರ್ಷದ ಒಳಗೆ ಇರ್ತಕ್ಕಂಥ ಮಗು ಪ್ಲೇ ಹೋಮ್ ವಿದ್ಯಾರ್ಥಿ ಕೂಡ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 4 ವರ್ಷದ ಮಗು ಕೂಡ ಸೈನ್ಸ್ ಎಕ್ಸ್ಪೆರಿಮೆಂಟ್ ಅನ್ನ ಯಾವ ರೀತಿ ದೊಡ್ಡ ಮಕ್ಕಳು ಹೇಳ್ತಾರೆ ಆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಮಕ್ಕಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ನೋಡ್ಬೋದು. ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎದಕ್ಕಂತ ಹೇಳಿದ್ರೆ ಮಕ್ಕಳನ್ನ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾ ನಿಮ್ಗೆ ತಿಳಿಸಿರ್ಬೋದು. PUC ಮಕ್ಕಳಿಗೆ, 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ, 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪಾಠ ಮಾಡೋದು ತುಂಬಾ ಈಸಿ. ಪ್ಲೇ ಹೋಮ್ ಮಕ್ಕಳಿಗಿಂತ ಅಂದ್ರೆ ಈ 3 ವರ್ಷದೊಳಗಿನ ಮಕ್ಕಳಿಗೆ, LKG ಬೇಬಿ ಕ್ಲಾಸ್ ಮಕ್ಕಳಿಗೆ ಒಂದು ವಿಷಯವನ್ನ ಕರತಲ ಮೂಲಕ ಮಾಡಬೇಕು ಅಂತ ಹೇಳಿದ್ರೆ ಅದು ಟೀಚರ್ಸ್ ಪ್ರಯತ್ನ ಅತ್ಯಂತ ಮುಖ್ಯವಾಗಿರ್ತದೆ. ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಆ ಪ್ರಯತ್ನದಲ್ಲಿ ಇದ್ದಾರೆ. ನೀವು ಇದನ್ನು ಗಮನಿಸ್ತೀರಿ. ಇವಾಗ ನಿಮಗೆ ಕೂಡ ಆಶ್ಚರ್ಯ ಆಗುತ್ತೆ, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ಅದಕ್ಕಾಗಿ ಮಕ್ಕಳ ಪಾಲಕರನ್ನು ದಯವಿಟ್ಟು ನಿಂತ್ಕೊಂಡು ನಿಮ್ಮ ಮಕ್ಕಳು ಮಾಡಿರ್ತಕ್ಕಂಥದ್ದನ್ನ ಪ್ರೋತ್ಸಾಹ ಮಾಡಿ. 3 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ, ನೀವು ನೋಡ್ಕೊಂಡು ಹೋಗ್ಬೇಕು. ಪ್ರತಿಯೊಂದು ರಂಗದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳನ್ನ ನಮ್ಮ ಶಾಲೆ ತಗೊಂಡು ಬರ್ತಾ ಇದೆ.